ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಡಿಸೈನರ್ ಸ್ಲೀವ್ ಸ್ಟಿಚಿಂಗ್ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಮೇಲ್ಗಡೆ ಈ ಥರ ಕಟಿಂಗ್ ಮಾಡಿದ್ದೀನಿ ನಾನು. ಬಾಟಮಲ್ಲಿ ಹೊಲ್ಕೊಳ್ಳಿ ಸ್ಲೀವ್ನ. ಹೊಲ್ಕೊಂಡು ಅದೇನು ಡಿಸೈನ್ ಇದೆಯಲ್ಲ ಆ ಡಿಸೈನೂ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಆದಮೇಲೆ ಅದನ್ನು ಕಟಿಂಗ್ ಮಾಡಿ ನ್ಯಾಚಸ್ ಕೊಡಬೇಕು. ನ್ಯಾಚಸ್ ಎಲ್ಲ ಆದಮೇಲೆ ಅದನ್ನು ಟರ್ನ್ ಮಾಡಿ ಸೀದಾ ಬರುತ್ತೆ. ಸೀದಾ ಮೇಲೆ ಕಿನಾರಿ ಹಾಕಿ, ಮೇಲ್ಗಡೆನೂ ಕಿನಾರಿ ಹಾಕಿ ಶೇಪ್ ಹತ್ರ ಫುಲ್ಲು ಕಚ್ಚಾ ಹೊಲ್ಕೊಳ್ಳಿ. ಇದು ನೀವು ಬೇಕಂದರೆ ಪೇಸ್ಟಿಂಗ್ ಮಾಡ್ಕೊಬೋದು. ಕಚ್ಚಾ ಹೊಲ್ಕೊಳ್ಳಿ ಬೆಸ್ಟು. ಪೇಸ್ಟಿಂಗ್ ಮಾಡೋದ್ರಿಂದ ಅದು ಗಮ್ ಅಂಟಂಟು ಬರುತ್ತೆ. ಕಾಂಟ್ರಾಸ್ಟ್ ಕಲರ್ ಬಟ್ಟೆ ತೊಗೊಂಡು ಫಿಲ್ಡ್ಸ್ ಕೊಡ್ತಾಯಿದ್ದೀನಿ ನಾನು. ಈ ಫಿಲ್ಡ್ಸ್ಗಳನ್ನ ಕೊಟ್ಟು ಕೆಳಗಡೆನೂ ಅದೇ ಥರ ಸೇಮ್ ಸ್ಟಿಚಸ್ ಹಾಕಿ ನೋಡಿ. ಈ ಥರ ಸ್ಟಿಚಸ್ ಹಾಕಿದ್ಮೇಲೆ ಆ ಫಿಲ್ಡ್ಸ್ ನೀಟಾಗಿ ಕೂರುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸ್ಟಿಚಿಂಗ್ ವೀಡಿಯೋಸ್ನ ನಾನು ತರ್ತಾಯಿರ್ತೀನಿ. ಸೊ ಯಾವ ಥರ ಸ್ಟಿಚಿಂಗ್ ವೀಡಿಯೋಸ್ ಬೇಕು ನನಗೆ ಕಮೆಂಟ್ ಮಾಡಿ. ನೋಡಿ, ಈ ಸ್ಟಿಚ್ ಆದಮೇಲೆ ಆ ಸ್ಲೀವ್ನ ಅದ್ರ ಮೇಲೆ ಇಕ್ಬಿಟ್ಟು ಅದೇನು ಶೇಪ್ ಇದೆ ಆ ಶೇಪ್ಗೆ ಸ್ಲೀವ್ನ ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಅದು ಒಳಗಡೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಓರ್ಲಾಕ್ ಮಾಡ್ಕೊಳ್ಳಿ. ಓರ್ಲಾಕಿದ್ರೆ ಇಲ್ಲಾಂದರೆ ಹಾಗೆ ಬಿಡ್ಬೋದು ನೀವು. ನೋಡಿ, ಈ ಥರ ಫೋಲ್ಡ್ ಮಾಡಿ ಸೆಂಟ್ರ್ ನ್ಯಾಚ್ ಹಾಕ್ಕೊಂಡ್ರೆ ಸ್ಲೀವ್ ಈ ಥರ ರೆಡಿ ಆಗುತ್ತೆ. ಇದಕ್ಕೆ ಪೈಪಿಂಗ್ ಹೆಂಗೆ ಮಾಡೋದು ಅಂತಲೂ ತೋರಿಸ್ತಾ ಇದ್ದೀನಿ. ಸೊ ಪೈಪಿಂಗ್ನ ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ಳಿ. ಸಿಂಗಲ್ ಫುಟ್ ಟೆನ್ಷನ್ ಹಾಕ್ಕೊಳ್ಳಿ. ನೀವು ಅದೇ ಟೆನ್ಷನಲ್ಲೂ ಮಾಡ್ಬೋದು, ಮಿಷಿನ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಸಿಂಗಲ್ ಫುಟ್ ಟೆನ್ಷನ್ ಹಾಕಿದ್ರೆ ಬೆಸ್ಟು. ಥ್ರೆಡ್ ಪೈಪಿಂಗು ಥ್ರೆಡ್ ತೊಗೊಳ್ಳಿ. ಥ್ರೆಡ್ ತೊಗೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಫೋಲ್ಡ್ ಮಾಡಿ ಸ್ಟಿಚ್ ಆದಮೇಲೆ ಅದ್ರ ಮೇಲ್ಗಡೆ ಇಟ್ಕೊಳ್ಳಿ. ಕೆಳಗಡೆ ಪೈಪಿಂಗ್, ಮೇಲ್ಗಡೆ ಸ್ಲೀವ್ ಇಕ್ಕಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಥ್ರೆಡ್ ಪೈಪಿಂಗ್ ಬರುತ್ತೆ. ಎಲ್ಲೂ ಹೆಚ್ಚು ಕಮ್ಮಿ ಆಗೋಲ್ಲ. ಈ ಪೈಪಿಂಗು ಒಂದೇ ಸಮನೆ ಇರುತ್ತೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.